ಒಂದು ದೇವಾಲಯದ ಕತೆ ತಿಳಿಯಬೇಕಾದರೆ ಕೆಲವೊಮ್ಮೆ ಅದರ ಗರ್ಭಗುಡಿಯಿಂದ ಕತೆ ಆರಂಭವಾಗುವುದಿಲ್ಲ. ಅದರ ಸುತ್ತಲಿನ ಬೆಟ್ಟಗಳಿಂದ, ಗುಹೆಗಳಿಂದ ಮತ್ತು ಜನರ ನೆನಪುಗಳಿಂದ ಆರಂಭವಾಗುತ್ತದೆ. ಇಲ್ಲೊಂದು 5 ಗುಡ್ಡಗಳಿವೆ. ಇಲ್ಲೊಂದು ಪುರಾತನ ಗುಹೆ ಇದೆ. ಈ ಗುಹೆಯ ಕಥೆಯನ್ನು ರಾಮಾಯಣದ ವನವಾಸದೊಂದಿಗೆ ಜೋಡಿಸಲಾಗುತ್ತದೆ. ಮತ್ತೊಂದು ಕಡೆ ಹಂಪಿಯಿಂದ ಬಂದ ಒಂದು ಸಾಲಿಗ್ರಾಮ, ಅದನ್ನು ಹಿಂಬಾಲಿಸಿದ ಒಂದು ಕುಟುಂಬ, ಕಾಣೆಯಾದ 5 ವರ್ಷದ ಬಾಲಕ ಮತ್ತು ಆ ಬಾಲಕನನ್ನು ಹುಡುಕುತ್ತಾ ಹೋದಾಗ ಕಂಡ ಒಂದು ಹಸು. ಈ ಎಲ್ಲಾ ಘಟನೆಗಳ ಕೊಂಡಿ ಕೊನೆಗೆ ಬಂದು ಸೇರುವುದು ಇದೇ ಪಂಚಕಳಸದ ಗುಡ್ಡದ ಮೇಲಿರುವ ಶ್ರೀ ಮರಡಿ ರಂಗನಾಥ ಸ್ವಾಮಿಯ ಸನ್ನಿಧಿಯಲ್ಲಿ. ಹಾಗಾದರೆ ಈ ಪಂಚಕಳಸದ ಗುಡ್ಡದ ಕಥೆಯೇನು? ರಾಮಾಯಣಕ್ಕೂ ಈ ಸ್ಥಳಕ್ಕೂ ಇರುವ ಸಂಪರ್ಕವೇನು? ಮತ್ತು ಶ್ರೀ ರಂಗನಾಥ ಸ್ವಾಮಿ ಇಲ್ಲಿಗೆ ಹೇಗೆ ಬಂದರು? ಬನ್ನಿ, ಈ ಕ್ಷೇತ್ರದ ಐತಿಹ್ಯದ ಹಾದಿಯಲ್ಲಿ ಒಂದು ಪ್ರಯಾಣ ಮಾಡೋಣ. ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ರಂಗನಾಥಪುರ ಬಳಿ ಇರುವ ಶ್ರೀ ಕ್ಷೇತ್ರ ಮರಡಿಗುಡ್ಡ ರಂಗನಾಥ ಸ್ವಾಮಿ ದೇವಾಲಯವು ಸಿರಾದ ಒಂದು ಐತಿಹಾಸಿಕ ಮತ್ತು ಪ್ರಕೃತಿ ಸೌಂದರ್ಯದ ಒಂದು ಐತಿಹಾಸಿಕ ನೆಲೆಯಾಗಿದೆ. ನಾವು ಇಂದು ನಿಂತಿರುವುದು ಮರಡಿಗುಡ್ಡದ ಮೇಲೆ. ಬೆಟ್ಟದ ಮೇಲಿರುವ ಈ ಸನ್ನಿಧಿ ಸುತ್ತಲಿನ ಪ್ರಕೃತಿ ಮತ್ತು ಇಲ್ಲಿನ ಜನರ ಭಕ್ತಿಯ ನಡುವೆ ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ಇಂದು ಇಲ್ಲಿ ಶ್ರೀ ಮರಡಿ ರಂಗನಾಥ ಸ್ವಾಮಿಯನ್ನು ಭಕ್ತರು ಆರಾಧಿಸುತ್ತಾರೆ. ಆದರೆ ಇಂದಿನ ದೇವಾಲಯವನ್ನು ಮಾತ್ರ ನೋಡಿದರೆ ಈ ಕ್ಷೇತ್ರದ ಸಂಪೂರ್ಣ ಕಥೆ ನಮಗೆ ಅರ್ಥವಾಗುವುದಿಲ್ಲ. ಏಕೆಂದರೆ ಈ ಕ್ಷೇತ್ರದ ಕಥೆಯಲ್ಲಿ ಮೊದಲು ಬರುತ್ತದೆ ಒಂದು ಬೆಟ್ಟ. ಸಾಮಾನ್ಯ ಬೆಟ್ಟವಲ್ಲ, 5 ಗುಡ್ಡಗಳೊಂದಿಗೆ ಗುರುತಿಸಿಕೊಂಡಿರುವ ಪಂಚಕಳಸದ ಗುಡ್ಡ. ಇದು ಒಂದೇ ಒಂದು ಗುಡ್ಡವಲ್ಲ, ಸುತ್ತಲೂ 4 ಸಣ್ಣ ಗುಡ್ಡಗಳ ಮಧ್ಯದಲ್ಲಿ ಒಂದು ಎತ್ತರದ ಗುಡ್ಡ. ಒಟ್ಟು 5 ಗುಡ್ಡಗಳು ಸೇರಿ ನಿರ್ಮಾಣವಾದ ಈ ಅದ್ಭುತ ಸ್ಥಳಕ್ಕೆ ಪಂಚಕಳಸದ ಗುಡ್ಡ ಎಂಬ ಹೆಸರು ಹೇಗೆ ಬಂತು? ಸ್ಥಳೀಯ ಪೌರಾಣಿಕ ನಂಬಿಕೆ ಪ್ರಕಾರ ಇದರ ಹಿಂದೆ ರಾಮಾಯಣದ ಕಾಲದ ಒಂದು ಕುತೂಹಲಕಾರಿ ಕಥೆ ಇದೆ. ಲಂಕೆಯ ಯುದ್ಧದಲ್ಲಿ ಲಕ್ಷ್ಮಣನು ಅಸ್ವಸ್ಥನಾದಾಗ ಅವನನ್ನು ಬದುಕಿಸಲು ಸಂಜೀವಿನಿ ಔಷಧಿ ಬೇಕಾಯಿತು ಎಂಬುದು ರಾಮಾಯಣದ ಒಂದು ಪ್ರಸಿದ್ಧ ಕಥೆ. ಆ ಔಷಧಿಯನ್ನು ಹುಡುಕಲು ಹೋದ ಆಂಜನೇಯನಿಗೆ ಸಂಜೀವಿನಿ ಪರ್ವತವನ್ನು ಗುರುತಿಸಲು ಸಾಧ್ಯವಾಗದೆ ಇಡೀ ಪರ್ವತವನ್ನೇ ಒತ್ತು ತರುವ ಪ್ರಸಂಗ ಬರುತ್ತದೆ. ಅದೇ ಸಂದರ್ಭದಲ್ಲಿ ಆಂಜನೇಯ ಈ ಪ್ರದೇಶದ ಮೇಲೆ ಸಂಚರಿಸುತ್ತಿದ್ದಾಗ ಅವನು ಒತ್ತೊಯ್ಯುತ್ತಿದ್ದ ಪರ್ವತದಿಂದ ಕೆಲವೊಂದು ತುಣುಕುಗಳು ಕೆಳಕ್ಕೆ ಬಿದ್ದವು. ಆ ತುಣುಕುಗಳೇ 5 ಗುಡ್ಡಗಳ ರೂಪ ನಿರ್ಮಾಣವಾಯಿತು ಎಂಬುದು ಸ್ಥಳೀಯವಾಗಿ ಹೇಳಿಕೊಂಡು ಬಂದಿರುವ ಒಂದು ಪೌರಾಣಿಕ ನಂಬಿಕೆ. ಈ ರಾಮಾಯಣದ ಪೌರಾಣಿಕ ನೆನಪು ಇಲ್ಲಿಗೆ ಮಾತ್ರ ಮುಗಿಯುವುದಿಲ್ಲ. ಇದೇ ಮರಡಿ ಗುಡ್ಡದ ತಪ್ಪಲಿನಲ್ಲಿ ಇರುವ ಪುರಾಣ ಪ್ರಸಿದ್ಧ ಆಲ್ವರ್ಸೆ ಗವಿಯನ್ನು ಶ್ರೀರಾಮ, ಲಕ್ಷ್ಮಣರು ಮತ್ತು ಆಂಜನೇಯನೊಂದಿಗೆ ಸಂಪರ್ಕಿಸುವ ಸ್ಥಳೀಯ ಐತಿಹ್ಯ ಇದೆ. ವನವಾಸದ ಸಂದರ್ಭದಲ್ಲಿ ಸೀತೆಯನ್ನು ಹುಡುಕುತ್ತಾ ದಕ್ಷಿಣದತ್ತ ಸಾಗುತ್ತಿದ್ದ ಶ್ರೀರಾಮ, ಲಕ್ಷ್ಮಣರು ಆಂಜನೇಯನೊಂದಿಗೆ ಈ ಭಾಗದಲ್ಲಿ ವಿಶ್ರಾಂತಿ ಪಡೆದರು ಎಂಬ ನಂಬಿಕೆ ಇದೆ. ಅಲ್ಲಿಯೇ ಬಂಡೆಯ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರೆಂಬ ಪ್ರತೀತಿಯೂ ಇದೆ. ಇಂದಿಗೂ ಇಲ್ಲಿ ಬಂಡೆಯ ಮೇಲಿರುವ ಶಿವಲಿಂಗ ಮತ್ತು ಶ್ರೀರಾಮನ ಪಾದಗಳ ಗುರುತುಗಳೆಂದು ಸ್ಥಳೀಯರು ಪೂಜಿಸುವ ಗುರುತುಗಳನ್ನು ಕಾಣಬಹುದು. ಆದರೆ ಈ ಗುಹೆಯ ವಿಶೇಷತೆ ಇಲ್ಲಿಗೆ ಮುಗಿಯುವುದಿಲ್ಲ. ಏಕೆಂದರೆ ಹಲವು ವರ್ಷಗಳ ನಂತರ ಇದೇ ಗುಹೆ, ಶಿವಲಿಂಗ ಮತ್ತು ಪಾದದ ಗುರುತುಗಳು ಮತ್ತೊಂದು ದೈವಿಕ ಕಥೆಯ ಪ್ರಮುಖ ಸ್ಥಳವಾಗುತ್ತವೆ. ರಾಮಾಯಣದ ಕಾಲದ ನೆನಪುಗಳು ಕಾಲದೊಂದಿಗೆ ತಲೆಮಾರುಗಳನ್ನು ದಾಟಿ ಮುಂದುವರೆದವು. ವರ್ಷಗಳು ಕಳೆದವು, ಶತಮಾನಗಳು ಕಳೆದವು, ಈ ಪ್ರದೇಶದ ಜನಜೀವನ ಬದಲಾಯಿತು. ಆದರೆ ಪಂಚಕಳಸದ ಗುಡ್ಡ ಮತ್ತು ಆಲ್ವರ್ಸೆ ಗುಹೆಯ ಸುತ್ತಲಿನ ಪವಿತ್ರತೆಯ ಭಾವನೆ ಮಾತ್ರ ಜನರ ನೆನಪಿನಲ್ಲಿ ಉಳಿಯಿತು. ಇದೇ ಸಮಯದಲ್ಲಿ ನಮ್ಮ ಕತೆ ಮತ್ತೊಂದು ಪವಿತ್ರ ಸ್ಥಳವಾದ ಹಂಪಿ ಕಡೆಗೆ ತಿರುಗುತ್ತದೆ. ಸ್ಥಳೀಯ ಕ್ಷೇತ್ರ ಪರಂಪರೆ ಪ್ರಕಾರ ಹಂಪಿಯಲ್ಲಿ ಒಂದು ಕಾಲದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಆರಾಧನೆ ನಡೆಯುತ್ತಿತ್ತು. ಹಂಪಿ ಆ ಕಾಲದಲ್ಲಿ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಆದರೆ ಕಾಲಕ್ರಮೇಣ ನಡೆದ ರಾಜಕೀಯ ಬದಲಾವಣೆಗಳು ಮತ್ತು ದಾಳಿಗಳ ಸಂದರ್ಭದಲ್ಲಿ ಅಲ್ಲಿನ ಅನೇಕ ದೇವಾಲಯಗಳು ಹಾನಿಗೊಳಗಾದವು ಎಂಬ ಇತಿಹಾಸ ನಮಗೆ ತಿಳಿದಿದೆ. ಈ ಹಿನ್ನೆಲೆಯಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದೇವ ಸ್ವರೂಪವಾದ ಸಾಲಿಗ್ರಾಮವು ಅಲ್ಲಿಂದ ಬೇರೆಡೆಗೆ ಬಂದಿತ್ತು ಎಂಬುದು ಮರಡಿ ಕ್ಷೇತ್ರದ ಸ್ಥಳೀಯ ಐತಿಹ್ಯ. ಈ ಕಥೆಯಲ್ಲಿ ಮುಂದೆ ಬರುವವರು ಇಬ್ಬರು ವ್ಯಾಪಾರಿಗಳು, ಕಾಮಶೆಟ್ಟಪ್ಪ ಮತ್ತು ಮಲ್ಲಶೆಟ್ಟಪ್ಪ. ಇವರು ಸಿರಾ ತಾಲೂಕಿನ ಉಯಿಲ್ದರೆ ಗ್ರಾಮದವರು ಎಂಬುದು ಕ್ಷೇತ್ರದ ಪರಂಪರೆಯಲ್ಲಿ ಹೇಳಲಾಗಿದೆ. ಆ ಕಾಲದಲ್ಲಿ ಇವರು ಮುತ್ತು ರತ್ನಗಳನ್ನು ವ್ಯಾಪಾರ ಮಾಡುತ್ತಾ ವಿವಿಧ ಊರುಗಳಿಗೆ ಸಂಚರಿಸುತ್ತಿದ್ದರು ಎಂದು ಕಥೆ ಹೇಳುತ್ತದೆ. ಹೀಗೆ ವ್ಯಾಪಾರಕ್ಕಾಗಿ ಹಂಪಿಗೆ ಬಂದಿದ್ದ ಸಂದರ್ಭದಲ್ಲಿ ಒಂದು ದಿನ ಪಂಪಾ ನದಿಯ ತೀರದಲ್ಲಿ ಕಲ್ಲು ಮಂಟಪದಲ್ಲಿ ರಾತ್ರಿ ತಂಗಿದ್ದರು. ಪ್ರಯಾಣದ ದಣಿವು, ರಾತ್ರಿ ತಂಗಲು ಒಂದು ಸ್ಥಳ, ಅಲ್ಲಿಯೇ ಅಡುಗೆ ಮಾಡಿಕೊಳ್ಳುವ ಸಿದ್ಧತೆ. ಅಡುಗೆಗೆ ಬೇಕಾದ ಖಾರವನ್ನು ಅರಿಯಲು ಅವರಿಗೆ ಒಂದು ಕಲ್ಲು ಸಿಕ್ಕಿತು. ಅದೇ ಕಲ್ಲನ್ನು ಬಳಸಿ ಖಾರ ಅರಿದು ನಂತರ ಆ ಕಲ್ಲನ್ನು ಮಂಟಪದಲ್ಲಿಯೇ ಬಿಟ್ಟು ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ವ್ಯಾಪಾರಿಗಳು ಮುಂದಿನ ಊರಿಗೆ ಹೊರಟರು. ಸಂಜೆ ಮತ್ತೊಂದು ಸ್ಥಳದಲ್ಲಿ ತಂಗಿ ಅಡುಗೆ ಮಾಡಿಕೊಳ್ಳಲು ಚೀಲವನ್ನು ತೆರೆದಾಗ ಅವರು ಅಲ್ಲಿ ಕಂಡದ್ದು ಅವರನ್ನು ಆಶ್ಚರ್ಯಕ್ಕಿಟ್ಟು ಮಾಡಿತು. ಇಂದಿನ ದಿನ ಪಂಪಾ ನದಿಯ ತೀರದಲ್ಲಿ ಕಲ್ಲು ಮಂಟಪದಲ್ಲಿ ಬಿಟ್ಟು ಬಂದಿದ್ದ ಅದೇ ಕಲ್ಲು ಮತ್ತೆ ಅವರ ಚೀಲದಲ್ಲಿತ್ತು. ಮೊದಲಿಗೆ ಇದು ಹೇಗೆ ಸಾಧ್ಯ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಅದನ್ನು ಯಾವುದೋ ಸಾಮಾನ್ಯ ಘಟನೆ ಎಂದುಕೊಂಡು ಮತ್ತೆ ಪ್ರಯಾಣ ಮುಂದುವರಿಸಿದರು. ಆದರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ಮುಂದಿನ ದಿನವೂ ಅದೇ ರೀತಿಯ ಘಟನೆ ಸಂಭವಿಸಿತು ಎಂದು ಕ್ಷೇತ್ರದ ಐತಿಹ್ಯ ಹೇಳುತ್ತದೆ. ವ್ಯಾಪಾರಿಗಳು ಕಲ್ಲನ್ನು ಎಲ್ಲಿ ಬಿಟ್ಟರು ಅದೇ ಮತ್ತೆ ಮತ್ತೆ ಅವರ ಬಳಿಗೆ ಬಂದು ಸೇರುತ್ತಿತ್ತು. ಕೊನೆಗೆ ಅವರಿಗೆ ಇದು ಸಾಮಾನ್ಯ ಕಲ್ಲಲ್ಲ ಎಂಬ ಅನುಮಾನ ಮೂಡಿತು. ಪ್ರಯಾಣದ ಜೊತೆಯಲ್ಲೇ ಈ ಕಲ್ಲು ಬರುತ್ತಿರುವುದರಿಂದ ಹಿಂದೆ ಯಾವುದೋ ದೈವಿಕ ಕಾರಣವಿದೆ ಎಂದು ಅವರು ಭಾವಿಸಿದರು. ಹೀಗೆ ಆ ದೈವ ಸಂಬುದ್ಧ ಕಲ್ಲು ಅವರೊಂದಿಗೆ ಉಯಿಲ್ದರೆ ಪ್ರದೇಶದವರೆಗೆ ಬಂದಿತ್ತು.
ಒಂದು ರಾತ್ರಿ ಕಾಮಶೆಟ್ಟಪ್ಪನಿಗೆ ಒಂದು ಕನಸು ಬಂತು ಎಂದು ಈ ಕ್ಷೇತ್ರದ ಪರಂಪರೆ ಹೇಳುತ್ತದೆ. ಆ ಕನಸಿನಲ್ಲಿ ಶ್ರೀ ರಂಗನಾಥ ಸ್ವಾಮಿ ಪ್ರತ್ಯಕ್ಷನಾಗಿ, ನಾನು ನಿಮ್ಮ ಜೊತೆಯಲ್ಲಿಯೇ ಬಂದಿದ್ದೇನೆ, ನನ್ನನ್ನು ಯಾವುದಾದರೂ ಪುಣ್ಯಕ್ಷೇತ್ರದಲ್ಲಿ ನೆಲೆಗೊಳಿಸಿ ಎಂದು ಸೂಚಿಸಿದರೆಂದು ಸ್ಥಳೀಯ ನಂಬಿಕೆ. ಕಾಮಶೆಟ್ಟಪ್ಪನವರ ವಂಶದ 5 ವರ್ಷದ ಬಾಲಕನೊಬ್ಬ ಒಂದು ದಿನ ಕಾಣೆಯಾಗುತ್ತಾನೆ. ಮನೆಯವರು ಬಾಲಕನನ್ನು ಎಲ್ಲೆಡೆ ಹುಡುಕುತ್ತಾರೆ, ಆದರೆ ಬಾಲಕನ ಸುಳಿವು ಸಿಗುವುದಿಲ್ಲ. ಬಾಲಕ ಕಾಣೆಯಾದ ದುಃಖದ ಜೊತೆಗೆ ಕುಟುಂಬಕ್ಕೆ ಮತ್ತೊಂದು ವಿಚಿತ್ರ ಸಂಗತಿ ಎದುರಾಗುತ್ತದೆ. ಮನೆಯಲ್ಲಿದ್ದ ಕೆಂದ ಹಸು ಹಾಲು ಕೊಡುವುದನ್ನು ನಿಲ್ಲಿಸಿತ್ತು. ಕೊನೆಗೆ ಒಂದು ದಿನ ಅವರು ಆ ಹಸುವನ್ನು ಗಮನಿಸುತ್ತಾ ಹಿಂಬಾಲಿಸಲು ನಿರ್ಧರಿಸಿದರು. ಹಸು ಊರಿನ ದಾರಿಯನ್ನು ಬಿಟ್ಟು ನಿಧಾನವಾಗಿ ಕಾಡಿನ ಕಡೆಗೆ ಸಾಗಿತ್ತು. ಮುಂದೆ ಸಾಗುತ್ತಾ ಅದು ನೇರವಾಗಿ ಆಲ್ವರ್ಸೆ ಗುಹೆಯ ಕಡೆಗೆ ಹೋಗಿತ್ತು. ಹಸುವನ್ನು ಹಿಂಬಾಲಿಸಿದ ಕುಟುಂಬದವರು ಗುಹೆಯ ಬಳಿಗೆ ತಲುಪಿದರು. ಅಲ್ಲವರು ಕಂಡ ದೃಶ್ಯ ಅವರ ಊಹೆಗೂ ಮೀರಿದ್ದಾಗಿತ್ತು ಎಂದು ಈ ಕ್ಷೇತ್ರದ ಐತಿಹ್ಯ ಹೇಳುತ್ತದೆ. ಗುಹೆಯೊಳಗೆ ದೈವ ಸ್ವರೂಪವಾದ ಸಾಲಿಗ್ರಾಮವಿತ್ತು. ಅದರ ಮೇಲೆ ಆ ಹಸುವು ತನ್ನ ಹಾಲನ್ನು ಸುರಿಸುತ್ತಿತ್ತು ಮತ್ತು ಕಾಣೆಯಾಗಿದ್ದ ಆ 5 ವರ್ಷದ ಬಾಲಕನು ಅಲ್ಲಿಯೇ ಇದ್ದನು. ಒಂದೆಡೆ ಕಾಣೆಯಾಗಿದ್ದ ಬಾಲಕ, ಮತ್ತೊಂದೆಡೆ ಮನೆಯಲ್ಲಿದ್ದ ಹಸು ಹಾಲು ಕೊಡದೇ ಇರುವುದು ಮತ್ತು ಕೊನೆಗೆ ಇದೇ ಹಸು ಈ ಗುಹೆಯೊಳಗೆ ಬಂದು ಸಾಲಿಗ್ರಾಮದ ಮೇಲೆ ಹಾಲು ಸುರಿಸುವುದು. ಈ ಎಲ್ಲಾ ಘಟನೆಗಳ ಕಂಡ ಕುಟುಂಬದವರು ಇದನ್ನು ರಂಗನಾಥ ಸ್ವಾಮಿಯ ದೇವ ಸೂಚನೆ ಎಂದು ಭಾವಿಸಿದರು. ಅವರು ಸಾಲಿಗ್ರಾಮಕ್ಕೆ ಪೂಜೆ ಸಲ್ಲಿಸಿ ತಮಗೆ ಆಗಿರುವ ತಪ್ಪಿಗೆ ಕ್ಷಮೆಯಾಚಿಸಿದರು. ನಂತರ ಬಾಲಕನ ಮೂಲಕ ಸ್ವಾಮಿಯ ಅಪ್ಪಣೆ ದೊರೆಯಿತು ಎಂಬುದು ಕ್ಷೇತ್ರದ ನಂಬಿಕೆ. ನಿಮ್ಮ ಊರಿನ ಸಮೀಪದಲ್ಲಿರುವ ಪಂಚಕಳಸದ ಗುಡ್ಡದ ಮೇಲೆ ನನ್ನನ್ನು ನೆಲೆಗೊಳಿಸಿ ಎಂಬುದು ಸೂಚನೆ ದೊರೆಯಿತು ಎಂದು ಹೇಳಲಾಗುತ್ತದೆ. ಅದರಂತೆ ಅಲ್ಪೇನೂರು ಗೋತ್ರದ ಶಾಮಶೆಟ್ಟಪ್ಪ ಮತ್ತು ಮಲ್ಲಶೆಟ್ಟಪ್ಪನವರು ಆಲ್ವರ್ಸೆ ಗುಹೆಯಲ್ಲಿದ್ದ ಆ ಸಾಲಿಗ್ರಾಮವನ್ನು ತೆಗೆದುಕೊಂಡು ಬಂದು ಪಂಚಕಳಸದ ಗುಡ್ಡದ ಮೇಲೆ ದೇವದಾರೆ ಮರದ ಕೆಳಗೆ ಶ್ರೀ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರು ಎಂಬುದು ಈ ಕ್ಷೇತ್ರದ ಐತಿಹ್ಯ. ಹೀಗೆ ರಾಮಾಯಣದ ನೆನಪುಗಳೊಂದಿಗೆ ಸಂಬಂಧ ಹೊಂದಿರುವ ಈ ಬೆಟ್ಟ, ಆಲ್ವರ್ಸೆ ಗುಹೆ, ಹಂಪಿಯಿಂದ ಬಂದ ಸಾಲಿಗ್ರಾಮ, ಇಬ್ಬರು ವ್ಯಾಪಾರಿಗಳ ಪ್ರಯಾಣ, ಒಂದು ಕನಸು, ಕಾಣೆಯಾದ ಬಾಲಕ ಮತ್ತು ಆ ಬಾಲಕನನ್ನು ಮತ್ತೆ ತೋರಿಸಿದಂತೆ ಕಂಡ ಹಸು, ಇವೆಲ್ಲವೂ ಕೊನೆಗೆ ಬಂದು ಒಂದೇ ಸ್ಥಳದಲ್ಲಿ ಸೇರುತ್ತವೆ. ಅದೇ ಪಂಚಕಳಸದ ಗುಡ್ಡದ ಮೇಲಿರುವ ಶ್ರೀ ಮರಡಿ ರಂಗನಾಥ ಸ್ವಾಮಿಯ ಸನ್ನಿಧಿ. ಇಲ್ಲಿಯವರೆಗೂ ನಾವು ಕೇಳಿದ್ದು ಮರಡಿ ರಂಗನಾಥ ಸ್ವಾಮಿ ಪಂಚಕಳಸದ ಗುಡ್ಡದಲ್ಲಿ ಹೇಗೆ ನೆಲೆಗೊಂಡರು ಎನ್ನುವ ಕ್ಷೇತ್ರದ ಐತಿಹ್ಯ. ಈ ಕಥೆಯಲ್ಲಿರುವ ಘಟನೆಗಳು ಸ್ಥಳೀಯ ಐತಿಹ್ಯ ಮತ್ತು ಕ್ಷೇತ್ರದ ಪರಂಪರೆಯ ಭಾಗಗಳು. ಇವುಗಳನ್ನು ಖಚಿತ ಇತಿಹಾಸ ದಾಖಲೆಗಳೆಂದು ಹೇಳುವುದಕ್ಕಿಂತ ತಲೆಮಾರುಗಳಿಂದ ಜನರ ನೆನಪಿನಲ್ಲಿ ಉಳಿದು ಬಂದ ಕಥೆಗಳಾಗಿ ನೋಡುವುದು ಸೂಕ್ತ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಇಂದು ಪಂಚಕಳಸದ ಗುಡ್ಡದ ಮೇಲೆ ನಿಂತಿರುವ ಈ ದೇವಾಲಯದ ಕಲ್ಲುಗಳು ಈ ಐತಿಹ್ಯಕ್ಕಿಂತಲೂ ಮತ್ತೊಂದು ಕುತೂಹಲಕಾರಿ ಕಥೆಯನ್ನು ಹೇಳುತ್ತವೆ. ದೇವಾಲಯದ ನಿರ್ಮಾಣ ಶೈಲಿ ಯಾವ ಕಾಲದ್ದು ಎಂದು ನೆನಪಿಸುತ್ತದೆ. ಇಲ್ಲಿರುವ ದಂಪತಿಗಳ ಶಿಲ್ಪಗಳು ಯಾರನ್ನು ಪ್ರತಿನಿಧಿಸುತ್ತವೆ? ಸುಖರಾಸಿನಿಯಲ್ಲಿರುವ ಶಿಲ್ಪಗಳ ಹಿಂದಿನ ಅರ್ಥವೇನು? ಅರಳಿ ಮರದ ಕಟ್ಟೆಯ ಬಳಿ ಇರುವ ಈ ವೀರಗಲ್ಲಿನಲ್ಲಿ ಕುದುರೆಯ ಮೇಲೆ ಕುಳಿತಿರುವ ವೀರ ಯಾರು? ಅವನ ಹಿಂದೆ ಕಾಣುವ ಛತ್ರಿ ಯಾರಿಗಾಗಿ? ಮತ್ತು ಈ ದೇವಾಲಯದ ವಾಸ್ತುಶಿಲ್ಪದಲ್ಲಿ ವಿಜಯನಗರ ಕಾಲದ ಪ್ರಭಾವ ನಿಜವಾಗಿಯೂ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಮುಂದಿನ ಭಾಗಗಳಲ್ಲಿ ನಾವು ಕಥೆಯನ್ನು ಬಿಟ್ಟು ದೇವಾಲಯದ ಕಲ್ಲುಗಳನ್ನೇ ಸಾಕ್ಷಿಯಾಗಿ ತೆಗೆದುಕೊಂಡು ಅಧ್ಯಯನ ಮಾಡೋಣ. ಮರಡಿ ರಂಗನಾಥ ಸ್ವಾಮಿ ದೇವಾಲಯದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಆ ಅಧ್ಯಾಯದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಪಾರ್ಟ್ 2 ನನ್ನು ತಪ್ಪದೆ ನೋಡಿ, ಏಕೆಂದರೆ ಈ ಬಾರಿ ಮಾತನಾಡುವುದು ಕಥೆಯಲ್ಲ, ಕಲ್ಲುಗಳು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.